ರದ್ದುಬಸ್ ಕರ್ಜೆ ಹಾಕಿದ್ದೀವಿ, 11 ಸ್ಕೆಚ್ ಕರ್ಜೆ ಹಾಕಿದ್ದೀವಿ, ತತ್ಕಾಲ್ ಕೋಡ್ ಕರ್ಜೆ ಹಾಕಿದ್ದೀವಿ. ನಮ್ಮ ರೈತರು ಏನು ಅರ್ಜಿಗಳು ಹಾಕಿದ್ರು ಅರ್ಜಿಗಳನ್ನು ವಿಲೇವಾರಿ ಮಾಡಿ ನಿಂತೋಗಿ ಬರೀ ಒಂದು ತಾಲೂಕಲ್ಲಿ 5800 ಅರ್ಜಿಗಳು ಬಾಕಿ ಇದೆ ಅಂದರೆ ಜಿಲ್ಲೆಯಾದಂತೆ ಎಷ್ಟಿರ್ತವೆ, ರಾಜ್ಯದಂತೆ ಎಷ್ಟಿರ್ತವೆ, ಎಷ್ಟು ಜನ ತೊಂದರೆ ಆಗ್ತಾ ಇದೆ, ಎಷ್ಟು ಜನ ಅಣ್ಣ ತಮ್ಮಂದ್ರು ಹೊಡೆದಾಡ್ಕೊತಾ ಇದ್ದಾರೆ. ಅದನ್ನ 5,600 ಅರ್ಜಿಗಳು ಪೆಂಡಿಂಗ್ ಇದೆ ಅಂದರೆ ಇವತ್ತು ಸ್ನೇಹರ ಕಾರಣ ಕೃಷ್ಣ ಬೈರೇಗೌಡ ಸಾಹೇಬ್ರ ಅಂತ ಹೇಳ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ, ಕಂದಾಯ ಇಲಾಖೆಗೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಮಾನ್ಯ ಕೃಷ್ಣ ಬೈರೇಗೌಡರು ಇದನ್ನು ಅವರು ಮಾಧ್ಯಮವನ್ನು ನೋಡಿ 40-50 ವರ್ಷದಿಂದ ಕೋಡಿನ ಹಾಗೆಲ್ಲ ಡಿ ನಂಬರ್ಗಳು ಹಂಗೆ ಐತೆ. ಅಣ್ಣ ತಮ್ಮರ 5 ಜನ ಇದ್ರು ಒಬ್ಬನ ದಾಖಲೆ ತಗೊಂತವ್ನು ಏನು ಬೇಕು ಸಬ್ಸಿಡಿ, ಇನ್ನು 5 ಜನ ಬಾಯಿ ಪಡ್ಕೊತಾವ್ರೆ. ಇವಾಗ ಬೇಸಾಯ ಬಿಡ್ತಾ ಕಡಕ್ಕೆ ಕಷ್ಟ ಆಗಿದೆ. ಅವ್ರ ಗತಿ ಹೆಂಗೆ? ಯಾರು ಸಸ್ಪೆಂಡ್ ಆಗಿಲ್ಲ ನಮ್ಮ ತಾಲೂಕಲ್ಲಿ. ಆಗಿದ್ದಾರೆ ವಸಂತ ಕೂಡ ಇಬ್ರು ಸಸ್ಪೆಂಡ್ ಆಗಿದ್ದಾರೆ. ಯಾರ್ಯಾರು ಬನ್ನಿ ಯಾರು ಶ್ರೀನಾಥ್ ಮತ್ತು ಬಿ ಆರ್ ವೆಂಕಟೇಶ್ ಅನ್ನೋರಿಬ್ರು ಲೈಸೆನ್ಸ್ ಸರ್ವೇಯರ್ಸ್ ಏನಿದೆ ನಮ್ಮ ತಾಲೂಕಲ್ಲಿ. ರೈತ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ, ರೈತ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ, ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ರೈತ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ, ರೈತ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ. ಈಗ ಸರ್ಕಾರ ಇದೆಯೋ ಇಲ್ಲ ಅಲುಗಾಡ್ತಾ ಇದೆಯೋ ಗೊತ್ತಿಲ್ಲ, ಆದರೆ ನಮ್ಮ ರೈತರಿಗಂತೂ ಸಂಕಷ್ಟ ತಂದಿಕ್ಕಿರೋಂತೂ ಸತ್ಯವಾಗಿದೆ. ಮಾನ್ಯ ಕೃಷ್ಣ ಬೈರೇಗೌಡರು ಸತ್ಯವಂತರು, ತುಂಬ ಪ್ರವೀಣರು ಅಂತ ಕೆಲವೆಲ್ಲ ಅಂದ್ಕೊಂಡಿದ್ರು. ಆದರೆ ಈಗ 3 ತಿಂಗಳು 4 ತಿಂಗಳಿಂದ ಅಣ್ಣ ತಮ್ಮಂದ್ರು ಬಗ ಇಟ್ಕೊಳೋದಾಗ್ಬೋದು, ಈ 11 ಸ್ಕೆಚ್ ಹಾಕ್ಬೋದು, ಇಲ್ಲ ಸರ್ಕಾರಿ ಜಮೀನು ಅಳತೆ ಹಾಕ್ಬೋದು, ಇಲ್ಲ ಪೋಡಿ ಹಾಕ್ಬೋದು, ನಿಂತೋಗಿ ಬರೀ ಒಂದು ತಾಲೂಕಲ್ಲಿ 5800 ಅರ್ಜಿಗಳು ಬಾಕಿ ಇದೆ ಅಂದರೆ ಜಿಲ್ಲೆಯಾದಂತೆ ಎಷ್ಟಿರ್ತವೆ, ರಾಜ್ಯದಂತೆ ಎಷ್ಟಿರ್ತವೆ, ಎಷ್ಟು ಜನ ತೊಂದರೆ ಆಗ್ತಾ ಇದೆ, ಎಷ್ಟು ಜನ ಅಣ್ಣ ತಮ್ಮಂದ್ರು ಹೊಡೆದಾಡ್ಕೊತಾ ಇದ್ದಾರೆ. ಅದನ್ನೆಲ್ಲ ನೋಡೋರಿಲ್ಲ. ದಯವಿಟ್ಟು ಇಲ್ಲ ನಮ್ಮ ಏನು ಸರ್ವೇಯರ್ಗಳಿದ್ದಾರೋ ಲೈಸೆನ್ಸ್ ಸರ್ವೇಯರ್ಗಳು ಇಲ್ಲ ಬಂದು ಕಾರ್ಯಪ್ರವೃತ್ತರಾಗಲಿ, ಇಲ್ಲಾಂದರೆ ಪರ್ಯಾಯ ವ್ಯವಸ್ಥೆ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಸರ್ಕಾರ ಇರೋದಕ್ಕೆ ಪರ್ಯಾಯ ವ್ಯವಸ್ಥೆ ಅನುಕೂಲ ಮಾಡಿಕೊಡೋದಕ್ಕೆ ಹೊತ್ತು ಈ ಥರ ತೊಂದರೆ ಕೊಡೋದಕ್ಕಲ್ಲ. ದಯವಿಟ್ಟು ನಾವೀಗ ಏನು ಈ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಕೃಷ್ಣ ಬೈರೇಗೌಡರಿಗೆ, ಇಲ್ಲ ಪರ್ಯಾಯ ವ್ಯವಸ್ಥೆ ಮಾಡಿ, ಇಲ್ಲ ಅವ್ರ ಸಮಸ್ಯೆ ಸಾಲ್ವ್ ಮಾಡಿ, ಅವ್ರ ಸಮಸ್ಯೆನ ಬಗೆಹರಿಸ್ಬಿಟ್ಟು ನಮಗೆ ಅನುಕೂಲ ಮಾಡಿ. ಇಷ್ಟು ರದ್ದುಬಸ್ ಕರ್ಜೆ ಹಾಕಿದ್ದೀವಿ, 11 ಸ್ಕೆಚ್ ಕರ್ಜೆ ಹಾಕಿದ್ದೀವಿ, ತತ್ಕಾಲ್ ಕೋಡ್ ಕರ್ಜೆ ಹಾಕಿದ್ದೀವಿ. ನಮ್ಮ ರೈತರು ಏನು ಅರ್ಜಿಗಳು ಹಾಕಿದ್ರು ಅರ್ಜಿಗಳನ್ನು ವಿಲೇವಾರಿ ಮಾಡಿ ಅವರ ಏನು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಹೋರಾಟದ ಎಲ್ರಿಗೂ ಒಂದು ಹಕ್ಕಿದೆ. ಹಾಗಾಗಿ ಅವ್ರ ಹಕ್ಕನ್ನು ಅವ್ರು ಪ್ರತಿಪಾದಿಸ್ತಿದ್ದಾರೆ. ಅದನ್ನು ಮಾನ್ಯ ಕಂದಾಯ ಸಚಿವರು ಏನು ಇವತ್ತು ಮಾಧ್ಯಮಗಳಲ್ಲಿ ಒಂದು ಸತ್ಯ ಬಿಡಿಸ್ತಾ ಇದ್ದಾರೆ ನಮ್ಮ ಸದಸ್ಯರು ಕೃಷ್ಣ ಬೈರೇಗೌಡರು. ಅವರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅವರ ಕುಟುಂಬದಲ್ಲಿ ಎಲ್ಲ ಸದಸ್ಯರು ಅವರು ನುಗ್ಗರು ಅವ್ರನ್ನ ಕರೆದು ಈ ಥರದ ಕೊಡಿಸಲಿ. ನಮ್ಮ ಬೇಡಿಕೆ ಮುಂದೆ ಏನು ಇವತ್ತು ತಾಲೂಕಿನಲ್ಲಿ ಇವತ್ತು ಜಿಲ್ಲೆ ಆಗ್ಬೋದು ಎಷ್ಟು ಸರ್ವೆ ಸಮಸ್ಯೆಗಳಿದ್ದಾವೆ ಅದನ್ನು ಕೂಡ ಬಗೆಹರಿಸಿ ಅಂತ ನಮ್ಮ ಒತ್ತಾಯ. ಇವತ್ತು 3 ತಿಂಗಳಾಗಿದೆ, 4 ತಿಂಗಳಾಗಿದೆ. ನೀವು ಸರ್ವೆ ಕಂಪ್ಯೂಟರ್ ಸಿಸ್ಟಮಲ್ಲಿ ನೋಡ್ರಿ ಏನಾಗಿದೆ, ವಿಲೆ ಇಟ್ಟಿರಾಗಿದೆ. ಯಾವ ಕಾರಣಕ್ಕೆ ವಿಲೆ ಇಟ್ಟಿದ್ದಾರೆ? ಅವರು ಏನು ಖಾಸಗಿ ಭೂಮಾಪಕರು ಧರಣಿ ಮಾಡ್ತಾ ಇರೋದು ವಿಲೆ ಇಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಕಾರಣ ಯಾರು? ಸರ್ಕಾರ. ನೀವು ಬಗೆಹರಿಸಿ ಅವ್ರ ಸಮಸ್ಯೆನ, ಅಥವಾ ನಮಗೆ ಪರ್ಯಾಯವಾಗಿ ಬೇರೆ ಸಭೆಗಳು ಕೊಡಿ. ಯಾಕೆ ಇವತ್ತು ನಮ್ಮ ಹತ್ರ ಒಂದು ಸರ್ವೆ ಅದಕ್ಕೋಸ್ಕರ ಇಷ್ಟು ತೊಗೊಳ್ತೀವಿ, ಫೀಸು ಒಂದು 11 ಸ್ಕೆಚ್ಗೆ ಇಷ್ಟು ತೊಗೊಳ್ತೀರಿ, ನಮ್ಮ ಹತ್ರ ರೈತರ ಇಷ್ಟು ಹಣ ತೊಗೊಂಡು ನಮ್ಮ ಯಾಕೆ ನೀವು ಇಲ್ಲೇ ಇರ್ತೀರಿ? ಇನ್ನೊಂದು ತಿಂಗಳಿಗೆ ಏನಾಗುತ್ತೆ ಅಂತ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಬಿಚ್ಚೆ ಆಗಿದೆ. ಸರ್ವೆಗಳು ಏನು ಮಾಡ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಬೆಳೆ ಇದೆ ಅಂತ ಅಡ್ಡ ಬರ್ತಾರೆ. ಅದಕ್ಕೆ ಯಾರು ನಷ್ಟ ಆಗೋದು? ಇವತ್ತು ಅಣ್ಣ ತಮ್ಮಂದ್ರ ವೇಜ್ ಜಾಸ್ತಿ ಆಗ್ತಾ ಇದೆ, ಒಂದು ಕಡೆ ಅದಕ್ಕೋಸ್ಕರ ಏನು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಇವತ್ತು ಒಂದು ಪ್ರಾಣಿಯಲ್ಲಿ 8 ಜನ ಇದ್ದರೆ ಅವ್ರು ಸರ್ಕಾರ ಯಾರು ಪರಿಹಾರ ಕೊಡುತ್ತೆ? ಇವತ್ತು ಅವರು ಏನು ತತ್ಕಾಲ್ ಕೂಡಿ ಕರ್ಜೆ ಹಾಕ್ತಾರೆ, ಅದು ವಿಲೆ ಇದೆ. ಇವರೊಂದು ಕಡೆ ನಮ್ಮ ಸರ್ಕಾರ ಹೇಳ್ತಾರೆ ಏನು 30 ವರ್ಷ ಖಾತೆ ಮಾಡ್ಕೊಳ್ಳಿ ಅಂತ. ಇವತ್ತೊಂದು ಪ್ರಾಣಿಯಲ್ಲಿ 4 ಜನ ಇದ್ದರೆ 30 ವರ್ಷ ಖಾತೆ ಮಾಡಲಿಕ್ಕೆ ಸ್ಕೆಚ್ ಬೇಕು, ಹೆಂಗೆ? ಹಾಗಾಗಿ ಇವತ್ತು ನಮ್ಮ ಸಮಸ್ಯೆ ಇಷ್ಟೇ. ನಮಗೆ ಏನು ಇವತ್ತು ರೈತರ ಅರ್ಜಿಗಳೇನಿದೆ ಅದನ್ನು ವಿಲೇವಾರಿ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ತಹಶೀಲ್ದಾರ್ ಅಧಿಕಾರಿಗಳೇ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಮಾತನಾಡ್ತೀನಿ. ಇವತ್ತೇನು ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ, ಒಂದು ಸಣ್ಣ ತಿಳುವಳಿ ಅಂದ್ಕೊಳ್ತೀವಿ ನಾವು. ಇದು ಯಾಕೆ ಒಂದು ಸೂಚನೆ ಇದೆ. ಯಾವುದೇ ತಾಲೂಕಿನಲ್ಲಾಗಿರ್ಬೋದು, ಯಾವುದೇ ಗ್ರಾಮದಲ್ಲಾಗಿರ್ಬೋದು, ಯಾವುದೇ ರೈತರಿಗಾಗಿರ್ಬೋದು, ಏನೇ ತೊಂದರೆ ಆದಾಗ ಈ ರೈತ ಸಂಘ ಮುಂದೆ ಬಂದು ನ್ಯಾಯ ಕೊಡಿಸುವಂಥ ಜವಾಬ್ದಾರಿ ನಮ್ದು ಆಗಿರ್ತದೆ, ನಮ್ಮ ಕರ್ತವ್ಯ. ಇವತ್ತು ಸರ್ಕಾರಕ್ಕೆ ನಾವು ಒಂದು ಒತ್ತಾಯ ಮಾಡ್ತಿದ್ದೇವೆ. ಕೂಡಲೇ ಏನು ಈ 5826
ಅರ್ಜಿಗಳು ವಿಲೇವಾರಿ ಮಾಡಬೇಕಂತೇಳಿ ಒಂದು ಇದೆ ಪೆಂಡಿಂಗ್ ಇದೆ. ಆ ಪೆಂಡಿಂಗ್ನ ಅತಿ ಶೀಘ್ರದಲ್ಲೇ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಬಗೆಹರಿಸ್ಕೊಡ್ಬೇಕು. ಇದನ್ನು ಸುಮ್ಮನೆ ನಾವು ಇಲ್ಲಿ ಬಂದ್ವಿ ಹೋದ್ವಿ ಅಂತ ಹೇಳ್ಬಿಟ್ಟು ಅದನ್ನು ಉದಾಸೀನ ಮಾಡಿಕೊಂಡು ಮತ್ತೆ ಇದನ್ನು ಮುಂದುವರಿದ ಏನು ಮಂದಗತಿಯಲ್ಲಿ ಸಾಗಕ್ಕೆ ಹೋದರೆ ನಾವು ಬೀದಿಯಲ್ಲಿ ಕೂತ್ಕೊಳ್ಬೇಕಾಗ್ತದೆ. ಇದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ, ಕಂದಾಯ ಇಲಾಖೆಗೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಮಾನ್ಯ ಕೃಷ್ಣ ಬೈರೇಗೌಡರು ಇದನ್ನು ಅವರು ಈ ಒಂದು ಮಾಧ್ಯಮವನ್ನು ನೋಡಿಬಿಟ್ಟು ಇದಕ್ಕೆ ಏನು ಸಮಸ್ಯೆ ಅಂತ ಅವ್ರು ಆಲಿಸ್ಬಿಟ್ಟು ಕೂಡಲೇ ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅವ್ರು ಸೂಚನೆ ಕೊಟ್ಟು ನಾಳೆ ಬೆಳಗ್ಗೆಯಿಂದಲೇ ಇದನ್ನು ಶುರು ಮಾಡಬೇಕಂತ ಹೇಳ್ಬಿಟ್ಟು ನಾನು ಇವತ್ತು 5,600 ಅರ್ಜಿಗಳು ಪೆಂಡಿಂಗ್ ಇದೆ ಅಂದರೆ ಇವತ್ತು ನೇರ ಕಾರಣ ಕೃಷ್ಣ ಬೈರೇಗೌಡ ಸಾಹೇಬ್ರ ಅಂತ ಹೇಳ್ತೀವಿ. ಯಾಕಂದರೆ ಅವ್ರಿಗೆ ನಾವು ಈ ಒಂದು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಒಳ್ಳೆಯ ಆಲೋಚನೆಯಿಂದ ನಾವು ಕೃಷ್ಣ ಬೈರೇಗೌಡ ಸಾಹೇಬ್ರನ್ನ ನಾವು ಕೋಡಿ ಆಗಿದೆ. ಒಂದು ಊರೆಲ್ಲ ಒಂದು ಗ್ರಾಮದಲ್ಲಿ ಒಂದು ಸರ್ವೆ ನಂಬರ್ ಕೂಡ ಕೋಡಿ ಮುಕ್ತಿಯಿಂದ ಆಗಿಲ್ಲ. ಇನ್ನು ಒಂದು 2 ವರ್ಷದಿಂದ ಕಮ್ಮಿ ಆಯ್ತು. ಯಾವಾಗ ಆಗ್ತದೆ ಕೋಡಿ ಮುಕ್ತ? ಬಾಯಿಗೆ ಅವ್ರಿಗೆ ಬಂದು ಹೇಳ್ಕೊಂಡು ಹೋಗ್ತಾರೆ. ಈ ರೈತರು ಸಾಯ್ತಾನೆ ಇದ್ದಾರೆ. 40-50 ವರ್ಷದಿಂದ ಕೋಡಿನ ಆಗಿಲ್ಲ. ಡಿ ನಂಬರ್ಗಳು ಹಂಗೆ ಐತೆ. ಅಣ್ಣ ತಮ್ಮರ 5 ಜನ ಇದ್ರು ಒಬ್ಬನ ದಾಖಲೆ ತಗೊಂತವ್ನು ಏನು ಬೇಕು ಸಬ್ಸಿಡಿ, ಇನ್ನು 5 ಜನ ಬಾಯಿ ಪಡ್ಕೊತಾವ್ರೆ. ಇವಾಗ ಬೇಸಾಯ ಬಿಡ್ತಾ ಕಡಕ್ಕೆ ಕಷ್ಟ ಆಗಿದೆ. ಅವ್ರ ಗತಿ ಹೆಂಗೆ? ವ್ಯಾಸಾಯಕ್ಕೆ ಎಫ್ಐಡಿ ಮಾಡ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬ ಪಾಂಡೆ ನಾವು 5 ಜನ ಇಲ್ದಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ. FID ಮ್ಯಾಪಿಂಗ್ ಏನಿದೆ ಆಧಾರ್ ಸೀಡಿಂಗ್ ಜೊತೆಗಾಗಿದೆ. ಸೊ ಮೃತಪಟ್ಟವ್ರ ಹೆಸರು ಏನಾದರೂ ಪಾಣಿಯಲ್ಲಿದೆ, ಪ್ರೂಫ್ಸ್ ID ಬರಲ್ಲ ಅವ್ರಿಗೆ. ಸೊ ಅದಕ್ಕೆ ಪೌತಿ ವಾರಿಸ್ ಖಾತೆ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡ್ಮೇಲೆ ಏನಿದೆ ಅನುಕೂಲ ಆಗುತ್ತೆ. ಇವಾಗ ಪ್ರೂಫ್ಸ್ ID ಇದ್ರೇ ಖಚಿತವಾಗಿ ಎಷ್ಟಿದೆ, ಭೂಮಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅದೇ ಭೂಮಾಪಕರು ಯಾರಿದ್ದಾರೆ, ಭೂ ಆಡಳಿತ ಇದ್ದಾರೆ, ಅವ್ರಿಗೆ ಮಾತ್ರ ಏನಿದೆ ಅದು ಸ್ಪಷ್ಟನೆ ಸಿಗುತ್ತೆ. ಸೊ ಪ್ರೂಫ್ಸ್ ID ಏನಿದೆ ಅದು ಆಗಬೇಕಾಗುತ್ತಲ್ವಾ. ಅದರಿಂದ ಅದೊಂದು ಅನಾನುಕೂಲ ಇದೆ. ಆ್ಯಂಡ್ ಕೋಡಿದು ಏನು ಹೇಳಿದ್ದೀರಾ, ಕೋಡಿದೆಲ್ಲ ಮಾಡ್ತಿದ್ದೀವಿ, ಪ್ರಗತಿಯಲ್ಲಿದೆ. ಇಡೀ ನಮ್ಮ ತಾಲೂಕೆ ಅಂತಲ್ಲ, ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಮಾಡ್ತಿದ್ದೀವಿ. ನಮ್ಮಲ್ಲೂ ಎಷ್ಟು 710 ಸರ್ವೆ ನಂಬರ್ ಇದೆ. ಅದರಲ್ಲಿ 545 ಏನಿದೆ ಕಳಿಸಿದ್ದೀವಿ. ಸರ್ವೇಯರ್ಸ್ ಕೊರತೆ ಏನಿದೆ, ಸರ್ವೆ ಹಂತದಲ್ಲೂ ತುಂಬ ಅಲ್ಲೊಂದು ಬಾಕಿ ಇದೆ. ಮಿಕ್ಕಿದೇನಿದೆ ಶೀಘ್ರದಲ್ಲೇ ಮುಗಿಸ್ತೀವಿ. ಎಲ್ಲ ಕೋಡಿ ದುರಸ್ತಿಗಳು ತುರ್ತಾಗಿ ಆಗುತ್ತೆ.